ಅಸ್ಥಿರಗೊಳಿಸುವಂತ ಪ್ರಯತ್ನ ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನ ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ. ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತುತಪಡಿಸಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡುತ್ತೆ. ಜನ ಮ್ಯಾಂಡೇಟ್ ಕೊಟ್ಟಿರೋದು ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ಮಾಡಬೇಕು ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದಾರಲ್ವಾ? ಯಾಕಿದ್ದು ಅನುಮಾನ ಯಾಕೆ ನಿಮಗೆ? 136 ಶಾಸಕರು ಬೆಂಬಲ ಇರುವಾಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಆ ಥರ ಬೆಳವಣಿಗೆಗಳು ಆ ಥರ ಅನುಮಾನ ಹುಟ್ಟಿಸಿದೆ ಜನಗಳಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ. ಯಾರಿಗಾದರೂ ಆನೆ ಹೋಗ್ತಾ ಇದೆ, ನರಿ ನೋಡ್ತಾ ಇದೆ, ಹೆಜ್ಜೆ ಇಡ್ತಾ ಇದೆ, ಆನೆದು ಬಿಡಂಗಿಲ್ಲ, ನರಿ ತಿನ್ನಂಗಿಲ್ಲ. ನೇತೃತ್ವದಲ್ಲಿ ರಹಸ್ಯ ಸಭೆಗಳಾಗ್ತದೆ ಅಂತ ಶಂಕರಪ್ಪನವರ ನೇತೃತ್ವದಲ್ಲಿ ರಹಸ್ಯ ಸಭೆಗಳಾಗ್ತಾ ಇದೆ. ಪರ್ಯಾಯ ನಾಯಕನ ಹುಟ್ಟಾಗ್ತದೆ ಕಾಂಗ್ರೆಸ್. ಯಾವ ಬೆಳವಣಿಗೆಗೂ ಇಲ್ಲ. ಶಾಸಕಾಂಗ ಸಭೆ, AICC ಶಾಸಕಾಂಗ ಸಭೆ, AICC ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ. ರಾಜ್ಯದ 7 ಕೋಟಿ ಜನರು ಆಶೀರ್ವಾದ ಮಾಡಿ 135 ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ BJPಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು. ಯಾವುದ್ರ ವಿರುದ್ಧ? ವ್ಯಾಪಕ ಭ್ರಷ್ಟಾಚಾರ, ದುರಾಡಳಿತ BJP ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು. 135 ಜನ ಶಾಸಕರು ಆಯ್ಕೆ ಆದಮೇಲೆ ಹೌ ಕ್ಯಾನ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಕ್ಯಾನ್ ಬಿ ಡಿಸ್ಟೆಬಿಲೈಸ್ಡ್? 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ನಿಮ್ಗೆ ಯಾಕೆ ಡೌಟು? ನಾಳೆ CLP ಮೀಟಿಂಗ್ ವೈ ಆರ್ ಯು ಡೌಟಿಂಗ್? ನಾಳೆ CLP ಏನು ಡೌಟ್ ಯಾಕೆ? ಅಂದ್ರೆ ಈಗ ಮೂಡದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಜನರಲ್ಲಿ ಆ ಥರ ಅನುಮಾನ ಹುಟ್ಟಿಸಿದೆ. ಅಲ್ಲೇನು ಬೆಳವಣಿಗೆ ಏನಿಲ್ವಲ್ಲ? ವೆರ್ ಇಸ್ ದಿ ರೋಲ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ? ನಾಳೆಗೆ CLP ಮೀಟಿಂಗ್ ನಾಳೆ CLP ಮೀಟಿಂಗ್. CLP ಮೀಟಿಂಗು ನಮ್ಮ ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡಬೇಕಲ್ವಾ? ಅದಕ್ಕೆ ಕರೆದಿದ್ದೀವಿ.